ತಂಡದ ನಿಮಿತ್ತ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ವೇದಿಕೆಯ ಮುಂಭಾಗಕ್ಕೆ ಆಗಮಿಸುತ್ತಿದ್ದಾರೆ. ಇವರು ನಿರ್ವಹಿಸುತ್ತಿದ್ದು ಕವಾಯತಿನಲ್ಲಿ ಒಟ್ಟು 6 ಪೊಲೀಸ್ ತಂಡಗಳು, ಒಂದು ವಾದ್ಯವೃಂದ ತಂಡ, ಒಟ್ಟು ತಂಡದ ನಾಯಕರಾಗಿ ಶ್ರೀ ಮಹೇಶ್ ಪಾಟೀಲ್, ಆರಕ್ಷಕ ಉಪನಿರೀಕ್ಷಕರು ಜಿಲ್ಲಾ ಸಾಗುತ್ತಿದ್ದಾರೆ. ನಿರೀಕ್ಷಕರು ಜಗಳೂರು ಪೊಲೀಸ್ ಠಾಣೆಯವರು ತಮ್ಮ ತಂಡದ ಮೂಲ ಸದಸ್ಯರೊಂದಿಗೆ ಆಕರ್ಷಕ ನಿರ್ಮಾಣ ನಡಿಗೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ಶಸ್ತ್ರಸಜ್ಜಿತ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಚನ್ನಗಿರಿ ಉಪವಿಭಾಗ ತಂಡದ ನಾಯಕರಾಗಿ ಶ್ರೀ ಕುಮಾರ್ ಎಂ, ಆರಕ್ಷಕ ಉಪನಿರೀಕ್ಷಕರು ಹೊನ್ನಾಳಿ ಪೊಲೀಸ್ ಠಾಣೆ ಇವರ ನೇತೃತ್ವದ ತಂಡ ಮುಖ್ಯದಿಂದ ಗೌರವ ವಂದನೆಯನ್ನು ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ 6ನೇ ಹಾಗೂ ಕೊನೆಯ ತಂಡವಾಗಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತಂಡದಲ್ಲಿ ಆರಕ್ಷಕ ಉಪನಿರೀಕ್ಷಕರು ಹರಿಹರ ನಗರ ಠಾಣೆಯಲ್ಲಿ ತಮ್ಮ ತಂಡದ ಎಲ್ಲ ಸದಸ್ಯರೊಂದಿಗೆ ಶಸ್ತ್ರಸಜ್ಜಿತ ಗೌರವ ವಂದನೆಯನ್ನು ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬಹುದು. 1965 ಪೊಲೀಸ್ ಧ್ವಜ ದಿನಾಚರಣೆಯ ಕವಾಯತಿನಲ್ಲಿ ನಾವಿದ್ದು ಹಾಜರಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಸಹಾಯಕರಾಗಿ ಸೇವೆಯನ್ನು ಸಲ್ಲಿಸಿ ಹಗಲಿರುಳಂತೆ ಸಮಾಜದ ಒಳ್ಳೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವಂತಹ ಹಾಗೂ ಸುದೀರ್ಘ ಧ್ವಜಗಳನ್ನು ಮಾರಾಟವಾದ ನಂತರ ಅದರಿಂದ ಬಂದಂತಹ ಹಣವನ್ನು ಅಭಿವೃದ್ಧಿಯಾಗಿ ಬಳಸುವ ನಿಟ್ಟಿನಲ್ಲಿ ನಡೆಯುವಂತಹ ಈ ಕವಾಯತಿನಲ್ಲಿ ಭಾಗವಹಿಸಿರುವಂತಹ ತಂಡಗಳು ಇದೀಗ ಮತ್ತೊಮ್ಮೆ ಶ್ರೀಗಣನಿಗೆ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಆಗಮಿಸುತ್ತಿದ್ದಾರೆ. ಒಂದನೆಯ ತಂಡ ಜೆಎಸ್ಎಸ್ ಸಂದೇಶದ ತಂಡ ಮುಂದೆ ಸಾಗುತ್ತಿದ್ದಾರೆ. 5ನೇ ಗೌರವ ವಂದನೆಯನ್ನು ಸಮರ್ಪಿಸಿ ಮುಂದೆ ಸಾಗುತ್ತಿದ್ದಾರೆ. 6ನೇ ಹಾಗೂ ಕೊನೆಯ ತಂಡವಾಗಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತಂಡ ಮುಖ್ಯ ಅತಿಥಿಗಳಿಗೆ ಶಿಸ್ತುಬದ್ಧ ಶ್ರೀಗಣನ್ ಇವರ ನೇತೃತ್ವದಲ್ಲಿ ಪೊಲೀಸ್ ಬೆಂಗಾವಲಿನೊಂದಿಗೆ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಆಗಮನವಾಗುತ್ತದೆ. ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ಗೌರವ ವಿತರಣೆ ಮಾಡುವಂತಹ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡುವ ಮೂಲಕ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿವೃತ್ತಿ ಹೊಂದಿದ ನಂತರ ಅವರ ಕ್ಷೇಮಾಭಿವೃದ್ಧಿ ಹಾಗೂ ಅವರ ಕಲ್ಯಾಣಕ್ಕಾಗಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮತ್ತೊಮ್ಮೆ ರಾಷ್ಟ್ರ ಗೀತೆಯನ್ನು ನುಡಿಸುವ ಮುಖಾಂತರ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ನಿರ್ಗಮನವಾಗ್ತಾ ಇದೆ. ದಿನಾಚರಣೆ ಮಾಡ್ತೀವಿ ಅಂದ್ರೆ 1965 ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಮೊದಲಿಗೆ ಕರ್ನಾಟಕದಲ್ಲಿ ಜಾರಿಗೆ ಬಂದಂತಹ ದಿನ. ಈ ನಿಮಿತ್ತ ನಾವು ಪ್ರತಿ ವರ್ಷ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಮಾಡ್ತೇವೆ. ಅದರ ಜೊತೆಗೆ ನಾವು ಮುಖ್ಯವಾಗಿ ನಿವೃತ್ತಿಯಾದಂತಹ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಮತ್ತೆ ಆ ದಿವಸ ಅವರಿಗೆ ಕರೆದು ಆ ವರ್ಷದಲ್ಲಿ ಯಾರ್ಯಾರು ನಿವೃತ್ತಿಯನ್ನ ಹೊಂದಿರ್ತಾರೆ ಅವರಿಗೆ ಕೂಡ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಇರುತ್ತದೆ. ಈ ಒಂದು ದಿವಸ ನಾವು ಏನು ಈ ವರ್ಷ ಪೊಲೀಸ್ ಧ್ವಜಗಳನ್ನ ಕಳಿಸ್ಕೊಡ್ತಾರೆ ಆ ಧ್ವಜದಲ್ಲಿ ಬಂದಂತಹ
50% ಹಣವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಗೂ, ಇನ್ನು 50% ಹಣವನ್ನ ಕೇಂದ್ರದ ಕ್ಷೇಮ ನಿಧಿಗೂ ನಾವು ಕಟ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಮುಖ್ಯವಾಗಿ ನಿವೃತ್ತಿ ಹೊಂದಿದಂತಹ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಹಾಗೂ ಪ್ರಸ್ತುತ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಈ 2024 ಹಾಗೂ 25ನೇ ಸಾಲಿನಲ್ಲಿ ಒಟ್ಟು ನಮ್ಮಲ್ಲಿ 4 ಜನ PSI, 5 ಜನ ASIಗಳು, ARSI 2, CHC 2, ಮಹಿಳಾ SCಗಳು 1, ಗ್ರೂಪ್ ಡಿ 1, ಒಟ್ಟು 15 ಜನ ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತಿ ಹಾಗೂ ಸ್ವಯಂ ಇಚ್ಛಾ ನಿವೃತ್ತಿಯನ್ನ ಹೊಂದಿರ್ತಾರೆ. ಸೊ 2024ನೇ ಸಾಲಿನಲ್ಲಿ ಪೊಲೀಸ್ ಧ್ವಜ 2024ರಂದು ಧ್ವಜ ದಿನಾಚರಣೆಯ ಅಂಗವಾಗಿ ನಾವು ಒಟ್ಟು ಸ್ವೀಕರಿಸಿದ ಪ್ರಧಾನ ಕಚೇರಿಯಿಂದ